ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೇನೆ ಅಂದರೆ ಟ್ರೈನಲ್ಲಿ ಅದು ನನಗೆ ವಿಂಡ್ ಬ್ಲಾಸ್ಟು ತುಂಬ ಬರ್ತಿತ್ತು. ಸೊ ಹಂಗಾಗಿ ನನಗೆ ಮಾತಾಡೋಕ್ಕಾಗಲಿಲ್ಲ. ಮಾತಾಡಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ಅಂದರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಮಾತಾಡಿದ್ದೀನಿ, ಅಂದರೂ ಕೂಡ ಕರೆಕ್ಟ್ ಕ್ಲಿಯರಾಗಿ ಕೇಳಿಸಿಲ್ಲ. ಸೊ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಕ್ಚುಲಿ ಇದು ನಾನು ಸರ್ವೆ ಇತ್ತು, ಓಕೆನಾ. ಸರ್ವೆ ಹಿಂದಿನ ದಿವಸ ನಾನು ಊರಿಗೆ ಹೋಗಿದ್ದೆ. ಹಂಗೆ ಏನೋ ಸ್ವಲ್ಪ ಹಬ್ಬ ಇತ್ತು ಅಂತ ಊರಿಗೆ ಹೋಗಿದ್ದೆ. ಅದು ಎಮರ್ಜೆನ್ಸಿ ಇರೋಕ್ಕೋಸ್ಕರ ನಾನು ಬಂದ್ಬಿಟ್ಟು ಹಂಗೆ ಈವ್ನಿಂಗ್ ಹೋಗೋಣ ಅಂತ ಬಂದೆ. ಸೊ ನಾನೀಗ ಮಾರ್ನಿಂಗ್ 5:30ಗೆ ನಾನು ಎದ್ಬಿಟ್ಟು ಟ್ರೈನ್ ಪಿಕಪ್ ಮಾಡಿಕೊಂಡು 6:30 ಟ್ರೈನ್ ಇತ್ತು. ನಮ್ಮೂರಿಂದ ನಮ್ಮ ಅಪ್ಪನ ಕರ್ಕೊಂಡು ಬಂದೆ. ಸೊ ನಮ್ಮ ಅಪ್ಪನ ಕರ್ಕೊಂಡ್ಬಂದ್ಬಿಟ್ಟು ನಾನು ಡ್ರಾಪ್ ಮಾಡಿಸ್ಕೊಂಡು ನಾನು ಟ್ರೈನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಿಪ್ಪಿಂದ ಆ್ಯಸ್ ಯೂಶ್ವಲ್ ನಿಮಗೆ ಹಂಗೆ ಬರುತ್ತೆ, ಇದು ವಿಡಿಯೋ ಬರುತ್ತೆ, ವಿತ್ ವಾಯ್ಸ್ ಬರುತ್ತೆ. ಓಕೆ, ಈ ವಿಡಿಯೋ ಚೆನ್ನಾಗಿರುತ್ತೆ. ಸರ್ವೇದು ಔಟ್ಸೈಡ್ ಕರ್ಕೊಂಡು ಹೋಗ್ತಿದ್ದಾರೆ ಕಾಲೇಜಿಂದ. ನಾವೇನು ತೋರಣಸಲ್ಲಿ ರೂಮ್ ಮಾಡಿದ್ವಲ್ಲ ಆ ಪ್ಲೇಸಲ್ಲಿ ಕರ್ಕೊಂಬರ್ತಿದ್ದಾರೆ. ಚೆನ್ನಾಗಿರುತ್ತೆ ವ್ಲಾಗು, ನೋಡಿ ವಿಡಿಯೋ ನೋಡಿ, ಚೆನ್ನಾಗಿರುತ್ತೆ ಸರ್ವೇದು. ನಾವು ಹೊರಗೆ ಹೋಗ್ತಿದ್ದೀವಿ. ನಮ್ಮದೇನು ತೋರಣಸ ಇದೆಯಲ್ಲ ಅಲ್ಲೇ, ಇದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲೇ ಸ್ಟಾಪ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಲೋಕಲ್ ಟ್ರೈನು, ಅಲ್ಲೇ ಸ್ಟಾಪ್ ಮಾಡ್ತಾರೆ. ಓಕೆ ಬನ್ನಿ, ಚೆನ್ನಾಗಿರುತ್ತೆ, ಹೋಗೋಣ. ಸೊ ಗಾಯ್ಸ್, ಇದೇ ತೋರಣಸ ರೈಲ್ವೆ ಸ್ಟೇಷನ್ನು. ಇಲ್ಲೇ ಇಳಿದ್ಬಿಟ್ಟು ನಮ್ಮ ಹುಡುಗ ಕಾಯ್ತಿದ್ದು ಹೊರಗಡೆ. ಈಗ ಡೈರೆಕ್ಟು ರೂಮಿಗೆ ಹೋಗ್ತಿದ್ದೀವಿ. ರೂಮಿಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು, ಕಂಪಲ್ಸರಿ ಯೂನಿಫಾರ್ಮು. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಶೂ ಹಾಕ್ಕೊಂಡು ಟೈಮ್ ಆಗಿಬಿಟ್ಟಿದೆ. ಹೋಗೋಣ ಬನ್ನಿ, ಬೇಗ ಟೈಮ್ ಆಯಿತು, ಬೇಗ ಹೋಗೋಣ ಬನ್ನಿ. ಎಸ್, ಟೈಮ್ ಆಗಿಬಿಟ್ಟಿದೆ. ಮೇಲೆ ಫೋನ್ ಮಾಡ್ತಿದ್ದಾರೆ ಎಲ್ಲರೂ. ಕೀ ಆಯಿತು ಒಂದು, ಬನ್ನಿ ಹೋಗೋಣ. ಅದು ಆ್ಯಕ್ಚುಲಿ ಇಲ್ಲೇ ಮಾಡಿಸೋದು ಇದೇ ತೋರಿಸಿಲ್ಲ, ಬಟ್ ಅಲ್ಲಿಂದನೇ ಅಲ್ಲಿ ಹೋಗಿ ಮತ್ತೆ ವಾಪಸ್ ಇಲ್ಲಿ ಬರೋದು. ಅಲ್ಲಿ ಬಸ್ಸಲ್ಲಿ ಕರ್ಕೊಂಬರ್ತಾರೆ, ಅದಕ್ಕೆ ಲೆಕ್ಕ ತಗೊಂತಾರೆ ಎಷ್ಟು ಜನ ಸ್ಟೂಡೆಂಟ್ಸು ಓದ್ತಿದ್ದಾರೆ ಮತ್ತು ಎಷ್ಟು ಜನ ವಾಪಸ್ ಬರ್ತಾರೆ ಅಂತ ಲೆಕ್ಕ ತಗೊಂತಾರೆ. ಹಂಗಾಗಿ ನನಗೇನು ಅರ್ಜೆಂಟಿನಿಲ್ಲ, ಅವ್ರು ಇಲ್ಲೇ ಬರ್ಬೋದು, ಬಟ್ ನನಗೆ ಆಗಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅಟೆಂಡೆನ್ಸ್ ಹಾಕ್ಸ್ಕೊಂಡು ಆಮೇಲೆ ಬರೋದು. ಸುಮ್ಮನೆ ಇಲ್ಲ, ಮತ್ತು ಅಟೆಂಡೆನ್ಸ್ ಇಲ್ಲ ಅಂದರೆ ಬಂದಿದ್ದು ವೇಸ್ಟ್ ಆಗ್ಬಿಡುತ್ತೆ. ಭಾರಿ ರೂಲ್ಸ್. ಹಂಗಾಗಿ ತಡ್ರಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ ಒಂದು ನಿಮಿಷ. ರೆಡಿ ಆಯ್ತು. ಈಗ ಏನು ರೆಡಿ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಅಷ್ಟೇ. ಈಗ ಶೂ ಹಾಕೋಬೇಕು ಕೊಡ್ರು, ಶಾಲೆ ಟೈಮ್ ಆಗ್ಬಿಡುತ್ತೆ. ಶೂ ಹಾಕ್ಕೊಂಡು ಸಿಗ್ತೀನಿ ತಡ್ರಿ ನಿಮಿಷ. ನೈಸ್, ರೆಡಿ ಆಗಿ ಶೂ ಹಾಕ್ಕೊಂಡೆ. ನೈಸ್, ಇವಾಗ ಬಂದು ಎಲ್ಲಿದಾರ ಗೊತ್ತಿಲ್ಲ, ಇಲ್ಲಿ ಮೋಸ್ಟ್ಲಿ ಇಲ್ಲೆಲ್ಲ ಇರಬೇಕು. ಬೈಕ್ ನಿಲ್ಸಿ ಹೋಗ್ತೀವಿ. ವೀಡಿಯೋ ಮಾಡೋಕ್ಕಾಗಲ್ಲ, ಒಂದು ನಿಮಿಷ. ನಾನು ಬಸ್ ಒಳಗೆ ಸಿಗ್ತೀನಿ, ಇಲ್ಲಾಂದರೆ ಅದು ಟ್ರೈ ಮಾಡ್ತೀನಿ. ನೋಡಿ ಎಲ್ಲರೂ ಇಲ್ಲಿದ್ದಾರೆ, ಲ್ಯಾಬ್ ಒಳಗಿದ್ದಾರೆ. ಎಸ್, ಲ್ಯಾಬ್ ಒಳಗಿದ್ದೀನಿ. 500 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಸರ್, $500 ಕೊಡಬೇಕು ಸರ್ವೆಗೆ. ಗೈಸ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ತಗೊಂತಿದ್ದಾರೆ. ಗೈಸ್, ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಡಾಯಿತು. ಇನ್ಸ್ಟ್ರೂಮೆಂಟ್ ತಗೊಂಡು ಈಗ ಬಸ್ ಹತ್ರ ಹೋಗೋಣ ಬನ್ನಿ. ನೋಡಿ, ಎಲ್ಲ ಇನ್ಸ್ಟ್ರೂಮೆಂಟ್ ತಗೊಂಡಿದ್ದಾರೆ, ಎಲ್ಲರೂ ರೆಡಿಯಾಗಿದ್ದಾರೆ. ಇನ್ನೇನು ಹೋಗೋದಷ್ಟೇ ಲೆಕ್ಕ, ಇನ್ನೇನಿಲ್ಲ. ಗೈಸ್ ಎಲ್ಲ ರೆಡಿಯಾಗಿದ್ದಾರೆ. ಅಲ್ಲೇ ಸ್ಟಾರ್ಟ್ ಆಗಿತ್ತು, ಭಾಳ ಹೊತ್ತಾಯ್ತು. ಎಲ್ಲ ರೆಡಿಯಾಗಿದ್ದಾರೆ, ಬಸ್ಸು ರೆಡಿ ಐತೆ. ಇಲ್ಲಿ ಲ್ಯಾಬು, ನಮ್ಮ ಟೀಮ್ ಪರಿಚಯ ಮಾಡಿಸು. ಇವೆಲ್ಲ ನಮ್ಮ ಟೀಮು, ಇವರೆಲ್ಲರೂ ನಮ್ಮ ಟೀಮ್. ಇಲ್ಲಿ ನಿಂತಿರೋ ಎಲ್ಲ ನಮ್ಮ ಟೀಮ್ ಇವರು. ಗೈಸ್, ಇದೇ ಬಸ್ ಹೋಗ್ತಿರೋದು ನಾವು. ಯೆಲ್ಲೋ ಕಲರ್ ಬಸ್. ಬನ್ನಿ ಗೈಸ್, ಬಸ್ಸಲ್ಲಿ ಸಿಗ್ತೀನಿ. ಗೈಸ್, ಬಸ್ ಒಳಗೆ ಬಂದೆ. ಕ್ಲೋಸಪ್ಪಲ್ಲಿ ಬರಬೇಡ, ಎದುರ್ತಾರೆ ಜನ. ನಮ್ಮ ಬ್ಯಾಕ್ ಬೆಂಚರ್ಸ್ ಎಲ್ಲಿ ಕೂತ್ಕೊಂಡಿದ್ದಾರೆ ನೋಡ್ರಿ. ಇದು ನಮ್ಮ ಟೀಮ್ ನೋಡ್ರಿ. ನಮ್ಮ ಟೀಮ್ ಅಂದರೆ ಹುಡುಗರು ಹೋಗೋದು, ಸರ್ವೆ ಮಾಡೋದು, ಒಳ್ಳೆ ಫನ್ ಇರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಇಲ್ಲ ಬರುತ್ತೆ ನಗು. ನಮ್ಮ ಅಭಿಪ್ರಾಯ ಗೈಸ್, ಬಸ್ಸಿಗೆ ಮುಖವಾರ ಶೆಕೆ ಇದೆ. ಬರೀ ಇಂಥದೆಯಾ?
ಈ ಬಸ್ ಮುಂದಕ್ಕೆ ಬಿಡಂಗಿಲ್ಲ ಹಿಂದಕ್ಕೂ ಬಿಡಂಗಿಲ್ಲ, ಕೂರ್ಸ್ಬಿಟ್ಟಿದ್ದಾರೆ. ಸಣ್ಣ ಸಣ್ಣ ನೋಡ್ರೆ ಕೂರ್ಸ್ಯಾರ ನಮ್ಮನ್ನ. ನೀರು ಬರ್ತದೆ, ಎಲ್ಲಿ ಬೇಕಲ್ಲಿ ನೀರು ಬರ್ತದೆ, ನವರಂಧ್ರಗಳಲ್ಲಿ ನೀರು ಬರ್ತದೆ. ಗೈಸ್ ಬಸ್ಸು ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಸ್ಸು ಮುಂದೆ ಮೂವ್ ಆಗಲಿದೆ. ದಯವಿಟ್ಟು ಎಲ್ಲರೂ ಪ್ರೇಕ್ಷಕರು ಶಾಂತ ರೀತಿಯಿಂದ ವರ್ತಿಸಬೇಕು. ಗೈಸ್ ಹೋಗ್ತಾ ಇದ್ದೀವಿ. ಗೈಸ್ ಲೊಕೇಶನ್ ರೀಚ್ ಆದ್ವಿ. ಎಲ್ಲ ಇಳಿತಾವ್ರೆ. ಗೈಸ್ ಲೊಕೇಶನ್ ರೀಚ್ ಆದ್ವಿ. ಇಲ್ಲ ಅಂದು ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ. ಲೊಕೇಶನ್ ರೀಚ್ ಆದ್ವಿ. ಇನ್ನೇನು ಸರ್ವೆ ಸ್ಟಾರ್ಟ್ ಮಾಡೋದು ಅಷ್ಟೇ, ಏನಿಲ್ಲ. ಸರ್ವೆ ಸ್ಟಾರ್ಟ್ ಮಾಡಬೇಕು. ಸರ್ ಇದ್ದಾರೆ, ಹಂಗಾಗಿ ಬ್ಲಾಗ್ ಕರೆಕ್ಟಾಗಿ ಮಾಡೋಕೆ ಆಗ್ತಿಲ್ಲ. ಬೈತಾರೆ ಅಂತ ಭಯ ಅಷ್ಟೇನೇನಿಲ್ಲ. ಗೈಸ್ ಇದೇ ಲೊಕೇಶನ್ ಅಂತ ಹೇಳ್ತಿದ್ದಾರೆ ಸರ್ವೆ ಮಾಡೋದು. ಈ ಲೊಕೇಶನ್ ಪೂರ್ತಿ ಸರ್ವೆ ಮಾಡ್ಬೇಕಿದ್ನ. ಅಲ್ಲಿಂದ ನೋಡ್ರಿ, ಇದೆಲ್ಲ ಮುಂಚೆ ಮಾಡಿದ್ದೀವಿ ನಾವು. ಡಿಪ್ಲೊಮಾ ಪೂರ್ತಿ ಮಾಡಿದ್ದೀವಿ ಇಲ್ಲೆಲ್ಲ. ಡಿಪ್ಲೊಮಾ ಪೂರ್ತಿ ಸರ್ವೆ ಮಾಡಿದ್ದೀವಿ. ಮತ್ತೊಂದು ಸಲ ಸರ್ವೆ ಮಾಡಬೇಕು, ಚೆನ್ನಾಗಿರುತ್ತೆ. ಲೊಕೇಶನ್ ನೋಡ್ತಿದ್ದಾರೆ ಮೀನ್ಸ್ ಇಲ್ಲೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇಡೋಕ್ಕೆ. ಟೋಟಲ್ ಸ್ಟೇಷನ್ ಲೀಡರ್ ಇವರೇ. ಇದು ವೈಸ್ ಕ್ಯಾಪ್ಟನ್, ಇವ್ರು ಕ್ಯಾಪ್ಟನ್. ವ್ಲಾಗ್ ಮಾಡತ್ತೀನಿ. ಎಲ್ಲ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡ್ತಿದ್ದಾರೆ. ಇನ್ಸ್ಟ್ರೂಮೆಂಟ್ ಗೈಸ್ ಎಲ್ಲ ಸೆಟ್ ಮಾಡಿದ್ದಾರೆ. ಎಲ್ಲ ಸ್ಟಾರ್ಟ್ ಆಯ್ತು ಎಕ್ಸ್ಪೆರಿಮೆಂಟು. ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದರು. ಅದು ಸರ್ ಬೈದರು ವೀಡಿಯೋ ಮಾಡಬೇಕಾದ್ರೆ ಮಾಡೋಂಗಿಲ್ಲ ಅಂತ. ಹಂಗಾಗಿ ಈ ಕಡೆ ಸೈಡಿಗೆ ಬಂದು ಮಾಡ್ತಿದ್ದೀನಿ. ಎಲ್ಲ ಇನ್ಸ್ಟ್ರೂಮೆಂಟ್ ಸೆಟ್ ಆಗಿದೆ ನೋಡಿರಿ. ಟೋಟಲ್ ಸ್ಟೇಷನ್ ಹಾಂ ಖಾಲಿ ಸುತ್ತಾ ಇರ್ತಿದೆ. ಅಲ್ಲೊಂದು ಗ್ರೂಪ್ ಐತೆ, ಇಲ್ಲಿ ಇದೆ, ನಾವಿಲ್ಲಿದ್ದೀವಿ. ಅಲ್ಲಿ ಸೆಂಟ್ರಲ್ಲಿ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಸೈಟ್ ಮಾಡ್ತಾರೆ. ಇವೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಚೆನ್ನಾಗಿರುತ್ತೆ. ನಾವು ಇಲ್ಲಿದ್ದೀವಿ, ಅವ್ರು ಅಲ್ಲಿದ್ದಾರೆ. ಸರ್ಗಳಲ್ಲಿ ಕೂತಿದ್ದಾರೆ. ಬೆಳಗ್ಗಿಂದ ಟಿಫನ್ ಮಾಡಿಲ್ಲ ಗಾಯ್ಸ್. ಹೊಟ್ಟೆ ಹಸಿತೈತೆ, ತುಂಬ ಹೊಟ್ಟೆ ಹಸಿತೈತೆ. ಬೆಳಗ್ಗಿಂದ ಟಿಫನ್ನೇ ಮಾಡಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಬಾಕ್ಸು ತಂದಿಲ್ಲ. ಇಲ್ಲಿಂದ ಭಾಳ ದೂರ ಹೋಗ್ಬೇಕು, ಸ್ವಲ್ಪ ದೂರ ಹೋಗ್ಬೇಕು ಟಿಫನ್ ಮಾಡ್ಬೇಕಂದ್ರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾವ್ದಾರ ನೋಡ್ತಾ ತಲೆ ಕೆಟ್ಟು ಯಾವ್ದಾರ ಒಂದು ಅಲ್ಲಿ ಬಸ್ ಕಾಣ್ತಿದ್ದಿಲ್ಲ, ಅಲ್ಲಿ ಬಸ್ಸಲ್ಲಿ ಟಿಫನ್ ಬಾಕ್ಸ್ಗಳು ತಂದಿದ್ದಾರೆ. ಏನಿಲ್ಲ, ಹೋಗ್ತೀನಿ ಒಂದು ಬಾಕ್ಸ್ ತಿನ್ಕೊಂಡು ಬರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಮಾಡೋದು. ತಡ್ರಿ ಸಿಗ್ತೀನಿ ಒಂದು ನಿಮಿಷ. ಸ್ವಲ್ಪ ಸರ್ ಬೈದರೆ ಕಷ್ಟ, ಅದಕ್ಕೆ ಸಿಗ್ತೀನಿ. ಬಾಯ್. ಗಾಯ್ಸ್ ಇಲ್ಲಿ ರೇಂಜ್ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ನೋಡಿರಿ ನಾನು. ಅಲ್ಲಿ ಸೈಟ್ ಮಾಡ್ತಿದ್ದಾರೆ. ಅಲ್ಲಿ ಸೈಟ್ ಮಾಡ್ತಿದ್ದಾರೆ. ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ನಾನು ಲೆಫ್ಟ್ ರೈಟ್ ಹೋಗ್ಬೇಕು. ಸೆಂಟ್ರ್ ಲೈನ್ ನೋಡ್ತಾರೆ. ಇಲ್ಲಿ ಇವನು ಅಲ್ಲಿ ಸ್ಟ್ರೈಟ್ ನಿಂತ್ಕೊಂಡ ನೋಡ್ರಿ. ಗೈಸ್ ಸರ್ವೆ ಆನ್ ದಿ ಪ್ರೋಸೆಸ್ ಗೈಸ್. ಕೆಲಸ ಎಲ್ಲ ಹುಡುಗರು ಚೆನ್ನಾಗಿ ಮಾಡ್ತಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಾರೆ ಹುಡುಗರು. ಬಿಸಿಲು ಫೋನಾಗ ಬೇರೆ ಚಾರ್ಜ್ ಇಲ್ಲ. ಬಿಸಿಲು ಭಾಳ ಐತೆ. ಮಲ್ಕೊಬೇಕು ಅನಿಸ್ತೈತೆ. ಏನು ಮಾಡ್ಬೇಕೋ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಮಲ್ಕೊಂಡೆ ನಾನು. ಅವ್ರ ಪಾಡಿಯವ್ರು ಕೆಲಸ ಮಾಡ್ತಾರೆ. 1 ಗಂಟೆ ಮಕ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಚಿಕನ್ ಮಾಡಿ. ಗಾಯ್ಸ್ ಇಷ್ಟ ತನಕ ಸರ್ವೆ ಮಾಡಿ ನಮ್ಮ ಹುಡುಗರು ಬಂದಿದ್ದರು. ಅವರಿಗೆ ಟಿಫನ್ ಥರ ಕೇಳಿದ್ವಿ ಪಾರ್ಸಲು. ಅಲ್ಲಿ ತೊಗೊಂಬಂದಿದ್ದಾರೆ. ಇವಾಗ ಸ್ವಲ್ಪ ಬೆಳಗ್ಗೆಂದ ಟಿಫನ್ ಮಾಡಿಲ್ಲ. ಟಿಫನ್ ಮಾಡೋಣ ಬನ್ನಿ. ಫಸ್ಟು ಟಿಫನ್ ಮಾಡಬೇಕು. ಇವಳು ಮಾಡಿಲ್ಲಂತೆ, ನಾನು ಮಾಡಿಲ್ಲ, ನಮ್ಮ ಫ್ರೆಂಡ್ ಧನಂಜಯನೂ ಮಾಡಿಲ್ಲ. 3 ಪ್ಲೇಟ್ ಪಾರ್ಸಲ್ ಥರ ಕೇಳಿದ್ವಿ. ಚಿತ್ರಾನ್ನ ಅಷ್ಟೇ ಇರೋದಂತ ಏನಿಲ್ಲ. ಚಿತ್ರಾನ್ನ ಬಿಟ್ಟರೆ ಏನಿಲ್ಲ. ಕೊನೆಗೆ ಅದೇ ಚಿತ್ರಾನ್ನ.
ಬನ್ನಿ ಟಿಫನ್ ತಿನ್ಬಿಟ್ಟು ಸಿಗ್ತೀನಿ, ತೋರಿಸ್ತೀನಿ ಅಲ್ಲಿ. ಗಾಯ್ಸ್, ನಾನು ಬ್ಲಾಗ್ ಮಾಡಿ ಹೋಗಿ 1 ನಿಮಿಷಕ್ಕೆ ಮರ್ತೋಗ್ಬಿಟ್ಟಿನಿ ಎಲ್ಲ. ಬ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ, ಅಷ್ಟು ಹೊಟ್ಟೆ ಹಸಿದೆ, ಅಷ್ಟು ಹೊಟ್ಟೆ ಹಸಿವಿಗೆ ಮಾಡೋದು ಕೂಡ ಮರ್ತೋಗ್ಬಿಟ್ಟಿದ್ದೆ. ಪಾಪ ಅವಳು ತಿಂದಿದ್ದಿಲ್ಲಂತೆ, ನಾನು ತಿಂದಿದ್ದಿಲ್ಲ, ರಂಜಿತನ ತಿಂದಿದ್ದಿಲ್ಲ. ಹೋಗಿ ನಾನು ಇಬ್ರು 3 ದಿನ ಹುಡುಗರು ಬಂದಿದ್ರು. ರಂಜಿತ್ ಇವತ್ತು ಬರ್ಡೇ ಐತೆ, ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಮಾಡ್ತಾರಂತ ನೋಡಿರೋದು. ಮರ್ತೇ ಹೋಯ್ತು ನನಗೆ ಟಿಫನ್ ವ್ಲಾಗ್ ಮಾಡೋದೇ ಮರ್ತದೆ. ಇವಾಗ ಕೆಳಗೆ ತಿಂದು ಮಣ್ಣು ಚುರುಕಾತಲ್ಲ, ಅದಕ್ಕೆ ಇವಾಗ ನೆನಪಾತು. ಮಣ್ಣು ಚುರುಕಾದ ತಕ್ಷಣ ನೆನಪಾತು. ಇರಲಿ, ಸ್ವಲ್ಪ ಹೊಟ್ಟೆಗೆ ಬಿತ್ತ, ಇವಾಗ ತಲೆ ಚೆನ್ನಾಗಿ ಓಡುತ್ತೆ. ಇವಾಗ ಸಮಾಧಾನ ಐತೆ. ನಮ್ಮ ಬದಲು ಇನ್ಸ್ಟ್ರೂಮೆಂಟ್ ಇವ್ರು ಹಿಡ್ಕೊಂಡಿದ್ದಾರೆ. ಭೂಮಿಕಾ ಎಸ್ ಮತ್ತು ಬಿಂದು ಅಂತ ನಮ್ಮ ಕ್ಲಾಸ್ ಟಾಪರ್ಸ್ ಇಬ್ಬರು. ಸೆಕೆಂಡ್ ಟಾಪರು ಭೂಮಿಕಾ ಎಸ್. ವರ್ಷ ಮೆಡಲ್ ಅವಳದೇ ಫಿಕ್ಸು. ವರ್ಷ ಅವಳದೇ ಮೆಡಲು. ಸೆಕೆಂಡು. ಫಸ್ಟು ಅವರ ಫ್ರೆಂಡ್ ಇನ್ನೊಬ್ಬ ವಿಶ್ವ ಇದ್ದಾನೆ, ಅವನು. ಇಬ್ಬರು ಕಾಂಪಿಟೇಷನ್ನು ಬಿಟ್ಕೊಡ್ತಿಲ್ಲ ಪ್ಲೇಸ್ ಯಾರಿಗೂ. ನೆಕ್ಸ್ಟ್ ನಾನು ಟ್ರೈ ಮಾಡ್ತಿದ್ದೀನಿ. ನಮ್ಮ ಬದಲು ಹಿಡ್ಕೊಂಡಿದ್ದಾರೆ. ಈಗ ಟಿಫನ್ ಮಾಡಿ ಬಂದ್ವಿ ನಾವು ಹೋಗಿ. ಓಕೆ ಸಿಗೋಣ. ಫೋನ ಚಾರ್ಜ್ ಇಲ್ಲ. ಇವರೆಲ್ಲ ಮನೆಯಿಂದ ತಂದಿರೋರು ಬಾಕ್ಸ್ ಮಾಡಿ ಆಗಲಿ. ಇವರೆಲ್ಲ ಮನೆಯಿಂದ ತಂದಿರೋರು. ನಮ್ಮದು ಹೋಟ್ಲಿಂದ ಪಾರ್ಸಲ್ ಬರ್ತೈತಿ. ನಮ್ಮದು ಬಂದಮೇಲೆ ಊಟ ಮಾಡೋಣ. ಬನ್ನಿ, ಸಿಗ್ತೀನಿ ಪಾರ್ಸಲ್ ಬಂದಮೇಲೆ. ಇಲ್ಲಿ ನಮಗೆ ಇವರೆಲ್ಲ ಹೋಟ್ಲಿಂದ ಪಾರ್ಸಲ್ ಕಾಯ್ತಿರೋರು ಇವರೆಲ್ಲ. ಗೈಸ್ ಎಲ್ಲ ಊಟ ಮಾಡಿದ್ವಿ, ಊಟ ಮುಗೀತು. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಬರೀ 15% ಐತೆ. 60 ಜನ ಸರ್ವೆ ಹೋಗಿದ್ದಾರೆ, ಇಲ್ಲಿ 10 ಜನ ಇಲ್ಲಿದ್ದೀವಿ. ಎಲ್ಲ ಊಟ ಮುಗಿಸ್ಕೊಂಡು ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸರ್ ಏನು ಹೇಳ್ತಾರೋ ಗೊತ್ತಿಲ್ಲ. ಈಗ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಮುಗಿಸ್ತಾರೆ ಅನ್ಸುತ್ತೆ, ಇಲ್ಲಿಗೆ ಎಂಡ್ ಅನಿಸುತ್ತೆ. ಮಾಡಿಸಲ್ಲ, ಪಕ್ಕ ಪ್ಯಾಕಪ್ ಮಾಡಿಸ್ತಾರೆ, ಮುಂದಕ್ಕೆ ಕಂಟಿನ್ಯೂ ಮಾಡಿಸಲ್ಲ. ಓಕೆ ಫ್ರೆಂಡ್ಸ್, ಏನು ಹೇಳ್ತಾರೋ ಆ ಡಿಸಿಷನ್ ಮೇಲೆ ಲಾಕ್ ಮಾಡ್ತೀನಿ. ಸಿಗಂತ ಫ್ರೆಂಡ್ ಹೇಳ್ತೀನಿ ತಡ್ರಿ, ಏನು ಹೇಳ್ತಾರೆ. ಗೈಸ್, ಊಟ ಮುಗಿಸ್ಕೊಂಡು ಬಂದ್ವಿ, ಮತ್ತೆ ಕಂಟಿನ್ಯೂ. ನಮ್ಮದು ಒಂದು ಎಕ್ಸ್ಪೆರಿಮೆಂಟ್ ಮುಗೀತು, ಇನ್ನೊಂದು ಐತೆ. ಇನ್ನೊಂದು ಇದು ಕ್ರಾಸ್ ಸೆಕ್ಷನ್ ಅಂತ. ಕ್ರಾಸ್ ಸೆಕ್ಷನ್ ತಗೊಬೇಕು ಫುಲ್ಲು. ಇದು ಫುಲ್ಲು, ಅದು ಫುಲ್ಲು ಕ್ರಾಸ್ ಸೆಕ್ಷನ್ ತಗೊಬೇಕು. ಅದು ಆ್ಯಕ್ಚುಲಿ ಈಗ 2:45, 3:15 ಬಸ್ ಹೊರಡುತ್ತೆ ಇಲ್ಲಿಂದ. ಆ 3:15 ಒಳಗೆ ನಾವು ಎಷ್ಟೊತ್ತಿಗೆ ಮುಗಿಸ್ಕೊಂಡು ಎಲ್ಲ ಪ್ಯಾಕಪ್ ಮಾಡಬೇಕು. 3:15 ಅಲ್ಲಿ ನೋಡಿದ್ರೆ ಅದೇ ಮಾಡ್ತಾರೆ ನೋಡ್ರಿ, ಅಲ್ಲಿ ಮಾಡ್ತಾರೆ ನೋಡ್ರಿ. ಅದನ್ನು ಮುಗಿಸ್ಕೊಂಡು ಅವ್ರು ಮಾಡ್ತಾರೆ ನೋಡ್ರಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ 3 ಅವರೊಳಗೆ ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ನನಗೆ ಕೊಡ್ತಾವೆ ನೋಡ್ರಿ ಗಿಡ್ಡಿ. ನಮ್ಮ ಕ್ಲಾಸ್ಗೆ ಇವಳು ಬರ್ತಡೇ ಇವತ್ತು, ವಿಶ್ ಮಾಡ್ರಿ ಎಲ್ಲರೂ. ಬರಲ್ಲ ಇವತ್ತು, ಗೊತ್ತಿಲ್ಲ. ಓಕೆ, ಸಿಗೋಣ. ಎಲ್ಲ ಮುಗಿಸ್ಕೊಂಡು ಆದರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಬರೀ 14% ಇದೆ. ಅದನ್ನೇ ಮ್ಯಾನೇಜ್ ಮಾಡ್ತಿದ್ದೀನಿ. ಅವಾಗ ಅದಕ್ಕೆ ನಾನು ಜಾಸ್ತಿ ಕ್ಲಿಪ್ಸ್ ತೆಗಿತಿಲ್ಲ. ನನಗೂ ಬೇಜಾರಾಗ್ತೈತೆ ಕ್ಲಿಪ್ಸ್ ತೆಗಿಯಾಕ್ತಿಲ್ಲ ಅಂತ. ಇರಲಿ, ಸಿಗೋಣ. ನೆಕ್ಸ್ಟ್ ಎಲ್ಲ ಪ್ಯಾಕಪ್ ಎಲ್ಲ ಮುಗಿಸ್ಕೊಂಡು ನಾನು ಸಿಗ್ತೀನಿ. ಬಾಯ್. ನೈಸ್. ಎಲ್ಲ ಸಾಂಗ್ ಆಡ್ತವ್ರೆ, ಟೈಮ್ ಪಾಸ್ ಮಾಡ್ತಾರೆ. ಎಲ್ಲ ಟೈಮ್ ಪಾಸ್ ಮಾಡ್ತವ್ರೆ, ನಾವು ಟೈಮ್ ಪಾಸ್ ಮಾಡ್ತಿದ್ದೀವಿ. ನೋಡಿ, ಇವು ಚೆಂಗಾಟ ಆಡ್ತಿದ್ದಾರೆ, ಬರೇ ಚಿನ್ನಾಟಲೇ. ಚಿನ್ನಾಟ ಆಡ್ತವ್ರೆ. ಚಿನ್ನಾಟ ಅಂದರೆ ಹೇಳ್ರಿ, 1 ನಿಮಿಷ ಸಾಂಗ್ ಬರುತ್ತೆ ನೋಡ್ರಿ. ಲೈನ್ ಸ್ಟೇಜ್ ನಿನ್ನ ಲೈನ್ಸ್ ಬಂತು ನೋಡಿ. ಇವಳು ಫುಲ್ ಬ್ಲಶ್ ಆಗ್ತಾಳೆ ಸಾಂಗ್ ಹೇಳಿ. ನೋಡಿ, ಅವನು ಪಾಠ ಓದಂಗೆ ಗೊತ್ತಾನೆ, ಸಾಂಗ್ ಹೇಳೋದು. ಕನ್ನಡ ಗದ್ಯ ಪಾಠ ಓದಂಗೆ ಗೊತ್ತಾನೆ. ನನ್ನ ಮೌನ ಬೆಳಗಿರಲಿ, ನಾಳೆಗಳೆಲ್ಲ ಮೌನ. ಎಷ್ಟು ಅಂತೀಯ? ಗೈಸ್, ವಾಪಸ್ ಹೊಂಟಿವಿ. ಎಲ್ಲ ಸರ್ವೆ ಮುಗಿಸ್ಕೊಂಡು ವಾಪಸ್ ಹೊಂಟಿವಿ. ಮಾತಾಡಿದ್ರೆ ಕೇಳಿಸಲ್ಲ, ಅದಕ್ಕೆ ಜಸ್ಟ್ ವಿಡಿಯೋ ಮಾಡ್ತೀನಿ.
ಎಲ್ಲ ಮುಗೀತು, ವಾಪಸ್ ಹೊಂಟೀವಿ ಸರ್ ಅದೇ ಬಸ್ಕೊಂತೀನಿ, ಅದಕ್ಕೆ ಆಮೇಲೆ ಮಾಡ್ತೀನಿ. ನೈಸ್, ಹುಡುಗರು ಕೇಕ್ ತರಕ್ಕೆ ಹೊರಟಿದ್ದಾರೆ, ಎಲ್ಲರೂ ಇಲ್ಲಿ ವೇಟ್ ಮಾಡ್ತಿದ್ದೀವಿ ಕೇಕಿಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದೀವಿ. ಕೇಕ್ ಬರಲಿ, ಕೇಕ್ ತರಕ್ಕೆ ಹೋಗಿದ್ದಾರೆ. ಕೇಕ್ ಬಂದಮೇಲೆ ಕೇಕ್ ಕಟ್ ಮಾಡಿ, ಆ್ಯಕ್ಚುಲಿ ನಾನು ಇವತ್ತು ಊರಿಗೆ ಹೋಗ್ಬೇಕಿತ್ತು, ಟೈಮ್ ಆಗಲ್ಲ, 6:30 ಟ್ರೈನ್ ಇತ್ತು, ಟ್ರೈನ್ ಇನ್ನೂ ಹೋಗೋಕ್ಕಾಗಲ್ಲ. ಸೊ ನಾಳೆ ಬೆಳಿಗ್ಗೆ ಹೋಗ್ತೀನಿ. ಕೇಕ್ ತಿನ್ನಕ್ಕೋಸ್ಕರ ಬಾಯಿ ಶೋಲ್ಡ್ರ್ ತೆಗಿ ನೋಡಿ, ಕೈ ಮೈ, ಈ ಕೈ ಮಕ ನೋಡ್ರಿ ಹೆಂಗೈತಿ, ಈ ಕೈ ನೋಡ್ರಿ. ಕುಮಾರಿಂದ ಇದು ಗಿಫ್ಟ್, ತುಂಬಾ ಪ್ರೀಶಿಯಸ್ ಆದ ಬಟ್ಟೆ ಅದು. ಸೂಪರ್ ಯಾರು ಗಿಫ್ಟ್ ಕೊಟ್ಟಿರೋದು? ಯಾರ್ದು ಗಿಫ್ಟ್? ಓಯ್ ಗಿಫ್ಟ್ ಯಾರು ಕೊಟ್ಟಿರೋದು? ಗಿಫ್ಟ್ ಯಾರು ಕೊಟ್ಟಿರೋದು? ಗುಲ್ಡನಾ ಗೈಸ್? ಒಂದು ಇವ್ ಕಡೆ ರಂಜಿತಾಗೆ ಗಿಫ್ಟ್ ಕೊಟ್ಟಿದ್ದೇನೆ. ಇಯರ್ಬಡ್ಸ್ ಐಫೋನ್ ಐಪಾಡ್. ಏನದು? ಸೊಳ್ಳೆ ಬತ್ತಿ ಎಲ್ಲ ಆದಿ ಚೆನ್ನಾಗಿದೆ. ತೋರ್ಸಲ್ಲಿ ಈ ಕಡೆ ಚೆನ್ನಾಗಿದೆ ಗೈಸ್. ಅಷ್ಟೊಂದು ಕ್ಲೋಸ್ ಬೇಡ. ಗಿಫ್ಟ್ ಚೆನ್ನಾಗಿದೆ ಗೈಸ್, ಗಿಫ್ಟ್ ಚೆನ್ನಾಗಿದೆ, ಸೂಪರ್, ಮಾರ್ವಲೆಸ್, ಫ್ಯಾಂಟಾಸ್ಟಿಕ್ ಗೈಸ್. ಎಲ್ಲ ಬರ್ತಡೇ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಫುಲ್ ಸುಸ್ತಾಗ್ಬಿಡ್ತು. ನಾಳೆನೂ ಬೇರೆ ಐತೆ. ನಾಳೆ ನಾನು ಆ್ಯಕ್ಚುಲಿ ನಾನು ಬರೋಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ ನಾಳೆ ನಮ್ಮದು ಹಬ್ಬ ಇದೆ. ನಾಳೆ ದೀಪಾವಳಿ ಹಬ್ಬ ಇದೆ ನಮ್ಮದು. ನಾರ್ಮಲ್ ಪ್ಯಾಟೆ ದೀಪಾವಳಿ ಮಾಡ್ತಾರಲ್ಲ, ಡೇಟ್ ಲೈಕ್ ಗೌರ್ಮೆಂಟ್ ಹಾಲಿಡೇ ಕೊಡ್ತಾರಲ್ಲ, ಅದು ಮಾಡಲ್ಲ ನಾವು. ನಮ್ಮ ಕಡೆ ಕಾರ್ತಿಕ್ ಅಂತ ಬರುತ್ತೆ. ದೀಪಾವಳಿ ಮುಗಿದ್ಬಿಟ್ಟು ಕರೆಕ್ಟಾಗಿ ಒಂದು ಮಂತ್ ಆದಮೇಲೆ ಕಾರ್ತಿಕ್ ಅಂತ ಮಾಡ್ತೀವಿ. ಆವಾಗ ನಾವು ದೀಪಾವಳಿ ಮಾಡ್ತೀವಿ, ಕಿರು ದೀಪಾವಳಿ ಅಂತೇಳಿ ಗ್ರ್ಯಾಂಡಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವತ್ತು ನಾವು ಬರೋಕೆ ಹಾಕಿದ್ದಿಲ್ಲ, ಸರ್ವೆಗೋಸ್ಕರ ಬಂದಂಗೆ ಆಯಿತು. ನೋಡಿ ಟೀ ರೆಡಿ ಐತೆ. ಬರ್ತಾ ಹಾಲು ತಂದ್ವಿ, ಹಾಲು ಬಿಸ್ಕೆಟ್ ತಂದ್ವಿ. ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕಲ್ಲ, ಆ ಬಿಸಿಲಲ್ಲಿ ಓಡಾಡಿ ಕುತ್ಕೊಂಡು ಕೆಲಸ ಮಾಡಿದ್ರು ಸುಮ್ಮನೆ ಕೂತ್ಕೊಂಡ್ರು ಬಿಸಿಲಲ್ಲಿ ತೆಲ್ಲ ಸುಸ್ತು. ಹಾಗಾಗಿ ಈಗ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಹುಡುಗ ಟೀ ಕುಡಿಬೇಕು. ಇಲ್ಲಿ ಬ್ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ಏನಿಲ್ಲ ಅಂಥದ್ದು ಏನಿಲ್ಲ, ಬ್ಲಾಗ್ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಂಟೆಂಟ್, ಇದೇ ಥರ ನಾನು ವೀಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಕಾನ್ಸ್ಟೆಂಟಾಗಿ ವೀಡಿಯೋ ಬರ್ತಾ ಇರ್ತವೆ. ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ, ಬಾಯ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಲ್ಲ ಯಾರೋ ಗೊತ್ತು, ಕಷ್ಟ ಆಗುತ್ತೆ, ಆದರೂ ಶೇರ್ ಮಾಡಿ. ಇಷ್ಟ ಆದರೆ ಮಾತ್ರ ಲೈಕ್ ಶೇರ್ ಮಾಡಿ. ಫನ್ ಇರುತ್ತೆ, ಆದಷ್ಟು ನಿಮಗೆ ನಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಕಾಮಿಡಿಯಾಗಿರುತ್ತೆ ವ್ಲಾಗ್ಸ್ಗಳು. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕಾಮಿಡಿ ಮಾಡೋಕ್ಕೆ ಕಾಮಿಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು 15 ನಿಮಿಷ 20 ನಿಮಿಷ ಹಾಕಿದ್ರು ಕೂಡ ನಿಮಗೆ ಅದು ಟೈಮ್ ಹೋಗೋದು ಗೊತ್ತಾಗಬಾರ್ದು. ಇಷ್ಟು ಬೇಗ ಮುಗಿದ್ಬಿಡ್ತಾ ವ್ಲಾಗ್ ಅನಿಸ್ಬೇಕು. ಆ ಥರ ಕಂಟೆಂಟ್, ಆ ಥರ ವಿಡಿಯೋ ಇದ್ದರೆ ಇಂಟ್ರೆಸ್ಟ್ ಇರುತ್ತೆ. ಬೋರಿಂಗ್ ತೋರ್ಸೋಕ್ಕೆ ನಾನು ಬೋರಿಂಗ್ ಅಂತೂ ಮಾಡಿಸಲ್ಲ, ಅದಂತೂ ನಿಜ. ಓಕೆ, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.